ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗ್ತಾ ಇದ್ದೀನಿ ಬೈಕಲ್ಲಿ. ಇಲ್ಲಿಂದ 15 ಕಿಲೋಮೀಟರ್ಸ್ ಇದೆ. ಲಾಲ್ಬಾಗಲ್ಲಿ ಟಿಕೆಟ್ ಪ್ರೈಸ್ ನೋಡೋದಾದರೆ ಅಡಲ್ಟ್ಸ್ಗೆ ವೀಕ್ ಡೇಸಲ್ಲಿ 80 ರುಪೀಸು, ವೀಕೆಂಡು 100 ರುಪೀಸು, ಚಿಲ್ಡ್ರನ್ಸ್ಗೆ 30 ರುಪೀಸ್ ಇರುತ್ತೆ 6 ಇಯರ್ಸ್ ಮೇಲ್ಗಡೆ. ಟಿಕೆಟ್ನ ನೀವು ಬುಕ್ ಮಾಡೋದಾದರೆ ಏನು ಕ್ಯೂ ಅಲ್ಲಿ ನಿಲ್ಲೋ ಅವಶ್ಯಕತೆ ಏನಿರಲ್ಲ. ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಎಷ್ಟು ಜನ ಎಂಟ್ರಿ ಆಗ್ತೀರಾ ಅನ್ನೋದನ್ನ ಎಂಟ್ರಿ ಮಾಡಿ ಪೇ ಮಾಡಿದ್ರೆ ಮುಗೀತು. ಸೊ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಬೋದು. ಇಲ್ಲಿದೆ ನೋಡಿ. ಆ್ಯಂಡ್ ಈ ಜಾಗದಲ್ಲಿ ಆಲ್ಸೋ ಕ್ಯಾಶ್ ಇಸ್ಕೊಂಡು ನಿಮಗೆ ಟಿಕೆಟ್ನ ಇಶ್ಯೂ ಮಾಡ್ತಾರೆ. ಇಲ್ಲಿ ನಾವು ನೋಡ್ಬೋದು, ಬಹಳ ವಿಭಿನ್ನವಾಗಿ ಫ್ಲವರ್ ಶೋನ ಡೆಕೋರೇಟ್ ಮಾಡಿದ್ದಾರೆ. ತುಂಬ ಸ್ಪೆಷಲ್ಲಾಗಿ ಮತ್ತು ಯುನೀಕ್ ಆಗಿ ಕಾಣಿಸೋದನ್ನು ನಾವು ಇಲ್ಲಿ ನೋಡ್ಬೋದು. ಅಲ್ಲದೆ ನಮ್ಮ ಕರ್ನಾಟಕದಲ್ಲೇ ಬೆಳಿಬಹುದಾದ ಗುಲಾಬಿ ಹೂಗಳನ್ನು ಸಹ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದನ್ನು ಸಹ ನಾವು ಇಲ್ಲಿ ನೋಡ್ಬೋದಾಗಿದೆ. ವಸ್ತು ಪ್ರದರ್ಶನ ಮಾತ್ರ ಬಹಳ ಅದ್ಭುತವಾಗಿದೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅದನ್ನು. ಇದರ ಕಾಲದ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿನ ಇತಿಹಾಸವನ್ನು ತಿಳಿಸ್ತಕ್ಕಂತಹ ರೀತಿ ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಅದರಲ್ಲಿ ಭಾಗವತ ಶಿವಲಿಂಗವು ಸಹ ನಾವಿಲ್ಲಿ ಗಮನಿಸಬಹುದು. ನೀವೀಗ ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಲಾಲ್ಬಾಗ್ನಲ್ಲಿರುವ ಕೆರೆ. ಇದರಲ್ಲಿ ನೀರು ಇರೋದನ್ನು ನೋಡ್ಬೋದು. ಬಹಳ ವಿಶಾಲವಾಗಿದೆ ಮತ್ತು ಸುಂದರವಾಗಿದೆ ಮತ್ತು ಕ್ಲೀನಾಗಿದೆ. ಲಾಲ್ಬಾಗ್ನಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ನ ನಿಷೇಧ ಮಾಡಲಾಗಿದೆ. ಸೊ ಅವಾಯ್ಡ್ ಮಾಡಿ. ಲಾಲ್ಬಾಗಲ್ಲಿ ಮತ್ತೊಂದು ವಿಶೇಷ ಅಂದರೆ ಸೂರ್ಯಕಾಂತಿ ಗಿಡ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದ್ದಾವೆ. ಅದು ನೋಡಲು ಸಖತ್ ಖುಷಿಯಾಗುತ್ತೆ. ಸೊ ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಅಲ್ಲದೆ ಇಲ್ಲಿ ಬಿಗ್ ಬಾಸ್ದು ಶೋದು ಸಹ ಅಡ್ವರ್ಟೈಸ್ಮೆಂಟ್ ಇಟ್ಟಿದ್ದಾರೆ. ಅದ್ರ ಬಗ್ಗೆ ಅಲ್ಲಿ ಮಾಹಿತಿ ಕೊಡ್ತಾರೆ, ತಿಳ್ಕೊಳ್ಳಿ. ಲಾಲ್ಬಾಗಲ್ಲಿ ಇನ್ನೊಂದು ಹೇಳೋದೇನು ಮಾಡ್ತೆ ಅಂದರೆ ಸ್ನ್ಯಾಕ್ಸು, ಐಸ್ ಕ್ರೀಮ್ಸು ಇವೆಲ್ಲ ತುಂಬ ಕಾಸ್ಟ್ಲಿ. ಒಂದೊಂದಕ್ಕೆ 60 ರೂಪಾಯಿ ತಗೋತಾರೆ. ಚೂರುಮಡಿಗೆಲ್ಲ 50-60 ರೂಪಾಯಿ ಜಾಸ್ತಿ ತಗೋತಿದ್ದಾರೆ. ಸೊ ನೀವು ನೋಡಿ ಕೇಳ್ಕೊಂಡು ಖರ್ಚು ಮಾಡಿ. ಪಾರ್ಕಲ್ಲಿ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ. ಅಲ್ಲದೆ ತುಂಬ ಜಾಸ್ತಿ ಜನ ಇದ್ದಾರೆ. ಯಾಕೆಂದರೆ ವೀಕೆಂಡ್ ಆಗಿರೋದ್ರಿಂದ ತುಂಬ ಜನಗಳು ಬರ್ತಾ ಇದ್ದಾರೆ. ಸೊ ನೀವು ಆದಷ್ಟು ಪ್ಲಾನ್ ಮಾಡಬೇಕಾಗಿರೋ ವೀಕ್ ಡೇಸ್ ಮಾಡೋದ್ರಿಂದ ನಿಮಗೂ ನೀಟಾಗಿ ನೋಡ್ಬೋದು ಕ್ಲೀನಾಗಿ ಇನ್ನೂ ಆದಷ್ಟು. ನಾವೆಲ್ಲ ಕಡೆ ಸುತ್ತಕೊಂಡು ಕೊನೆಗೆ ನಾವು ಗಾಜಿನ ಮನೆಗೆ ಬಂದ್ವಿ. ಗಂಗರ ಕಾಲದ್ದು ಎಲ್ಲ ಥರ ಫ್ಲವರ್ ಡೆಕೋರೇಟ್ ಮಾಡಿರೋದಿಲ್ಲೇ. ಸೊ ನೋಡ್ಬೋದು ನೀವು ಜನಸಂದಣಿ ಯಾವ ರೀತಿ ಇದೆ ಅಂತ. ಬನ್ನಿ ಹತ್ರಕ್ಕೆ ಹೋಗಿ ನೋಡೋಣ. ಅಲ್ವಾ, ಫ್ಲವರ್ ಶೋನಲ್ಲಿ ಕ್ಯೂ ಏನು ಜಾಸ್ತಿ ಏನಿಲ್ಲ. 2 ಕ್ಯೂ ಮಾಡಿದ್ದಾರೆ, ಆರಾಮಾಗಿ ಹೋಗ್ಬೋದು. ನೀವು ಯಾವ ಥರ ಪ್ಲಾನ್ ಮಾಡ್ಕೊಂಡು ಮೊದಲೇ ಕ್ಯೂನಲ್ಲೂ ಸಹ ಯಾವುದೇ ರೀತಿ ನುಗ್ಗಲಿಲ್ಲ. ಆರಾಮಾಗಿ ಹೋಗ್ಬೋದು ನಿಧಾನಕ್ಕೆ. ಜನಗಳು ಏನೂ ಅಷ್ಟೊಂದು ಅವಸರ ಪಡ್ತಾ ಇಲ್ಲ. ಫ್ಲವರ್ ಶೋನಂತೂ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಅಲ್ಲಿ ಎಲ್ಲನೂ ನಿಧಾನಕ್ಕೆ ನೂಕದೆ ಪೊಲೀಸ್ನವರು ಯಾರೇ ಆಗಲಿ ಜನಗಳನ್ನ ಯಾವುದೇ ರೀತಿ ತಳ್ಳಾಡೋ ಥರ ಮಾಡ್ತಾಯಿಲ್ಲ. ನಿಧಾನಕ್ಕೆ ಮೈಕ್ ಮೂಲಕ ಅವ್ರಿಗೆ ಸಂದೇಶ ಕೊಡ್ತಿದ್ದಾರೆ, ನಿಧಾನಕ್ಕೆ ಹೋಗಿ ನಗಲಬೇಡಿ ಅಂತ. ಇಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ಅಲ್ಲಿ ಮೈಕಲ್ಲಿ ಮಾತಾಡ್ತಾ ಇರೋದ್ರಿಂದ ನಮ್ಮ ವಾಯ್ಸ್ ಸರಿಯಾಗಿ ನಿಮಗೆ ಕೇಳಿಸ್ತಾ ಇಲ್ಲ. ಸೊ ಸಾರಿ ಫಾರ್ ಇನ್ಕನ್ವೀನಿಯನ್ಸ್.
ಈ ಫ್ಲವರ್ ಶೋ ನಮಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಸುತ್ತಲೂ ಡೆಕೋರೇಷನ್ ಬರೀ ಫ್ಲವರ್ಗಳಿಂದಲೇ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿ. ಸೊ ಎಲ್ಲರೂ ಹೋಗಿ ವಿಸಿಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಗಂಗಾ ಸಾಮ್ರಾಜ್ಯದ ಬಗ್ಗೆ ನೀವು ಎಲ್ಲ ಸ್ಕೂಲ್ಗಳಲ್ಲಿ ಕಾಲೇಜಲ್ಲಿ ಓದಿರ್ತಾರೆ. ಸೊ ನಾನು ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿ ವಿಚಾರನಾಗಲಿಲ್ಲ ಹಂಚ್ಕೊಳ್ಳೋದಿಲ್ಲ. ಸೊ ಡ್ಯಾನ್ಸ್ ಕ್ಲಾಸ್ ಐತೆ. ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಪ್ರತಿ ವರ್ಷ ಒಂದೊಂದು ಯೋಜನೆಗಳನ್ನ ಇಟ್ಕೊಂಡು ಆಲೋಚನೆಗಳು ವಿಶಿಷ್ಟವಾಗಿ ಪ್ರಯತ್ನ ಪಡ್ತಾ ಇರ್ತಾರೆ. ಆ ವಿಶಿಷ್ಟ ಆಲೋಚನೆಗಳು ಸಲಾಮ್ ಮಾಡ್ತಾ ಇವತ್ತು ನೋಡ್ಬೋದು ನೀವು ಯಾವ ರೀತಿ ಯೋಜನೆ ಮಾಡಿದ್ರೆ ಚೆನ್ನಾಗಿದೆ. ಗಂಗಾ ಸಾಮ್ರಾಜ್ಯದವ್ರ ಕಾಲದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿರ್ತಾರೆ. ಸೊ ಅದರನ್ನು ಸಹ ಇಲ್ಲಿ ಫ್ಲವರ್ ಶೋನಲ್ಲಿ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ, ನೋಡ್ಬೋದು. ನನಗೆ ಈ ಫ್ಲವರ್ ಶೋನಲ್ಲಿ ಅನಿಸಿದ್ದು ಕನ್ನಡಿಗರು ತುಂಬ ಜನ ಕಡಿಮೆ ಇದ್ದಾರೆ. ಎಲ್ಲರೂ ಬೇರೆ ಬೇರೆ ಭಾಷೆಗಳು ಮಾತಾಡ್ತಾ ಇರೋದು ಜಾಸ್ತಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ನೀವು ವಾಯ್ಸಲ್ಲಿ ನೋಡಿ ತುಂಬ ಜನ ಬೇರೆ ಬೇರೆ ಭಾಷೆ ಜನರು ಬರ್ತಾಯಿದ್ದಾರೆ. ಬಟ್ ಕನ್ನಡಿಗರು ಯಾಕೆ ಬರ್ತಾಯಿಲ್ಲ, ಇಂಥದಕ್ಕೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾಯಿಲ್ಲ ಅನ್ನೋದು ಗೊತ್ತಾಗ್ತಾಯಿಲ್ಲ. ಸೊ ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಮಾತಾಡಲ್ಲ, ಇದು ಅವರವ್ರ ವೈಯಕ್ತಿಕ ಅಭಿಪ್ರಾಯಗಳು ಬಿಟ್ಟಿದ್ದು. ಸೊ ನೋಡಿ, ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಪೀಪಲ್ ಮ್ಯಾನೇಜ್ಮೆಂಟು. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಪೀಪಲ್ನ. ನುಗ್ಲಾಕಕ್ಕೆ ಬಿಟ್ಕೊಂಡಿಲ್ಲ ಯಾವುದೇ ಕಾರಣಕ್ಕೂ. ಸೊ ನೀವು ಆರಾಮಾಗಿ ಹೋಗಿ ನೋಡ್ಕೊಬಿಟ್ಟು ಬರ್ಬೋದು. ಇಲ್ಲಿ ಒಂದೇ ಒಂದು ಸ್ಕ್ಯಾಮ್ ಅನಿಸಿದ್ದು ನನಗೆ, ಐಸ್ ಕ್ರೀಮ್ಸು, ಸ್ನ್ಯಾಕ್ಸು ಎಲ್ಲ ತುಂಬ ಕಾಸ್ಟ್ಲಿ. ಸೊ ನೀವು ನೋಡಿ, ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿ ಯೋಚನೆ ಮಾಡಿ ನೀವೇನಾದ್ರು ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಕೇಳಿ ತಿಳ್ಕೊಂಡು ಆಮೇಲೆ ಬೈ ಮಾಡಿ. ಫ್ಲವರ್ ಶೋನಲ್ಲಿ ಮತ್ತೊಂದು ಅಟ್ರಾಕ್ಟ್ ಆಗಿರೋದು ಇದೊಂದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಲವರ್ನಲ್ಲೇ ಈ ಥರ ಡಿಸೈನ್ ಮಾಡಿದ್ದಾರೆ. ಫೋಟೋ ಸೆಷನ್ಗೆ ಇಲ್ಲಿ ತುಂಬ ಜನಗಳು ಕ್ಯೂನಲ್ಲಿ ಫ್ಲವರ್ ಮೂಲಕನೇ ನವಿಲು ಮಾಡಿರೋದು ನಾವಿಲ್ಲಿ ನೋಡ್ಬೋದು. ಇದು ಅದ್ಭುತವಾಗಿ ಕಾಣಿಸ್ತಾ ಇದೆ. ಎಲ್ಲರೂ ಫೋಟೋ ತಗೊಂಡು ಕಾಯ್ತಾ ಇದ್ದಾರೆ. ಫೈನಲಿ ಲಾಲ್ಬಾಗ್ನಲ್ಲಿರೋ ಅತಿ ದೊಡ್ಡ ಬಂಡೆ ಕಲ್ಲಿಲ್ಲಿ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ವಿಶಾಲವಾಗೈತೆ ಅಂತ. ಇದು ನಾವು ಎತ್ತರಕ್ಕೆ ಹೋಗಿ ನೋಡಿ ವಾಪಸ್ ಬರ್ಬೋದು. ತುಂಬ ಚೆನ್ನಾಗಿದೆ. ನೀವು ಒಂದ್ಸರಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಗಿದೆ. ಪಾರ್ಕಿಂಗಿಗೆ 60 ರೂಪೀಸ್ ತಗೋತಾರೆ. ಸೊ ನೀವು ಆರಾಮಾಗಿ ಬೈಕು, ಕಾರು ಪಾರ್ಕ್ ಮಾಡ್ಬೋದು. ಆ ಸಿಗ್ನಲಿಂದ ರೈಟಲ್ಲಿದೆ, ನೀವು ಯೂ ಟರ್ನ್ ಮಾಡ್ಕೊಬಂದು ಪಾರ್ಕ್ ಮಾಡ್ಬೋದು.